ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಪಾಲಕರಿಗೆ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ, ಬಹಳಷ್ಟು ಜನ ಈಗಾದ್ರೂ ನನಗೆ ಫೋನ್ ಮಾಡಿ ಮಾತಾಡುವಾಗ ಹೇಳ್ತಾರೆ, ಸರ್ RNSITಯಲ್ಲಿ CS 20,000ಕ್ಕೆ ಸಿಕ್ಕಿದೆ, ನ್ಯೂ ಹಾರಿಝಾನ್ ನಲ್ಲಿ 32,000ಕ್ಕೆ ಜನರಲ್ ಮೆರಿಟ್ಗೆ CS ಸಿಕ್ಕಿದೆ, ದಯಾನಂದ ಸಾಗರ್ ಯೂನಿವರ್ಸಿಟಿಯಲ್ಲಿ 50,000ಕ್ಕೆ CS ಸಿಕ್ಕಿದೆ. ಹೀಗೆಲ್ಲ ಅಂದ್ರೆ ಅವರು ಸರಿಯಾಗಿ ಕಟ್ ಆಫ್ ಅನ್ನು ನೋಡೇ ಇರೋದಿಲ್ಲ, ಅಥವಾ ಅವ್ರಿಗೆ ಒಂಥರ ಏನೋ ಇನ್ನು ಮುಂದೆ ಹೋಗುತ್ತೆ ಕಟ್ ಆಫ್ ಅಂತ ಒಳಗೆ ಏನೋ ಭಾವನೆ ಇರುತ್ತೋ ಏನೋ. ನೀವು ಕೆಲವೊಂದು ಕಡೆ ಗೈಡ್ ಮಾಡೋರು ಬಹಳ ಜನ ಇರ್ತಾರೆ, ಕೆಲವೊಮ್ಮೆ ಮಿಸ್ ಗೈಡ್ ಆಗುತ್ತೆ. ಅವರು ನಿಮ್ಗೆ ಒಂದು ಡ್ರೀಮ್ ಕಾಲೇಜ್ ಅಂತ ಒಂದು 5 ಇಟ್ಕೊಳ್ಳಿ, ಒಂದು ರಿಯಲ್ ಕಾಲೇಜು, ಒಂದು ಶುವರ್ ಶಾಟ್ ಒಂದು 5 ಕಾಲೇಜು, ಹೀಗೆಲ್ಲ ಹೇಳ್ಬಿಡ್ತಾರೆ. ನೀವು ತುಂಬಾ ಸರಿಯಾಗಿ ನೀವು ಅಧ್ಯಯನ ಮಾಡಬೇಕು. ಅವರು ಯಾವುದೋ ಒಂದು ಕಟ್ ಆಫ್ ನೋಡ್ಕೊಂಡು ಹೇಳ್ಬಿಟ್ಟಿರ್ತಾರೆ. ಈಗ ಬಹಳಷ್ಟು ಜನ ನಾನು ನೋಡ್ತಾ ಇದ್ದಾಗೆ ಎಲ್ಲರೂ 3rd ರೌಂಡ್ ಕಟ್ ಆಫ್ ನೋಡಿ ಆಪ್ಷನ್ ಎಂಟ್ರಿಯನ್ನು ಮಾಡ್ತಾ ಇದ್ದಾರೆ. ನೋಡಿ, 3rd ರೌಂಡ್ ಕಟ್ ಆಫ್ಗೆ ಮತ್ತು ಈ ಮಾರ್ಕ್ ರೌಂಡ್ 1st ರೌಂಡ್ ಕಟ್ ಆಫ್ಗೆ ತುಂಬಾ ವ್ಯತ್ಯಾಸ ಇರುತ್ತೆ. ಅದರಲ್ಲಿ 3rd ರೌಂಡ್ ನಲ್ಲಿ ಏನು ಒಂದು ಲಾಸ್ಟ್ ಕಾಲೇಜ್ ಸಿಕ್ಕಿರುತ್ತಲ್ಲ, ಅದನ್ನ ಹಿಡ್ಕೊಂಡು ಅದರ ಮೇಲಿನ ಕಾಲೇಜುಗಳಿಗೆ ಆಪ್ಷನ್ ಎಂಟ್ರಿಯನ್ನು ಮಾಡ್ತಾ ಹೋಗ್ತಾರೆ. ಎಷ್ಟೊಂದು ಜನ ನನಗೆ ಆಪ್ಷನ್ ಎಂಟ್ರಿ ಮಾಡಿ, ಸರ್ ಇದು ಸರಿಯಾಗಿದೆ ಆಪ್ಷನ್ ಎಂಟ್ರಿ ಲಿಸ್ಟ್ ನೋಡಿ ಅಂತ ಕೂಡ ಕಳಿಸ್ತಾರೆ. ನಾನು ನಂಬರ್ ಕೊಟ್ಟಿದ್ದೀನಿ, ಹಿಂದಿನ ವಿಡಿಯೋಗಳಲ್ಲಿ ನೋಡಿ ಇದು ಸರಿಯಾಗಿ ನಾ ಮಾಡಿದ್ದೀನಿ ನೋಡಿ ಅಂತ ಆಪ್ಷನ್ ಎಂಟ್ರಿಯನ್ನ ಡೌನ್ಲೋಡ್ ಮಾಡ್ಕೊಂಡು ಕಳಿಸ್ತಾರೆ. ಅದರಲ್ಲಿ ನೋಡಿದ್ರೆ ಅವರ ಒಂದು ಏನು ರ್ಯಾಂಕ್ ಇದೆಯಲ್ಲ, ಆ ರ್ಯಾಂಕಿಗಿಂತ ಮೇಲಿನ ಕಾಲೇಜುಗಳನ್ನೇ ಅವರು ಹಾಕಿರ್ತಾರೆ. ಎಲ್ಲೋ ಕೆಳಗಡೆ 1, 2 ಅವರ ರ್ಯಾಂಕಿಗೆ ನಿಲುಕುವಂತ ಕಾಲೇಜ್ ಇರ್ತವೆ, ಅದು ಲಾಸ್ಟ್ ರೌಂಡ್ ವರೆಗೆ ಅವರು ಕಾಯ್ದರೆ. ಅಂದ್ಮೇಲೆ ನಿಮ್ಗೆ ಮಾರ್ಕ್ ರೌಂಡ್ ರಿಸಲ್ಟ್ ಬಂದಾಗ ಏನಾಗುತ್ತೆ, 1st ರೌಂಡ್ ರಿಸಲ್ಟ್ ಬಂದಾಗ ಏನಾಗುತ್ತೆ, 2nd ರೌಂಡ್ ರಿಸಲ್ಟ್ ಬಂದ್ರೆ ಏನಾಗುತ್ತೆ, ಹೋದ ವರ್ಷದಂತೆ ನಿಮ್ಗೆ ಸೀಟು ಅಲಾಟ್ ಆಗೋದೇ ಇಲ್ಲ. ಅದನ್ನ ನೀವು ತಿಳ್ಕೋಬೇಕು. ಈಗ ಕೇವಲ ನೀವು ಲಾಸ್ಟ್ ರೌಂಡ್ ರಿಸಲ್ಟ್ ನೋಡಿ ನೀವು ಆಪ್ಷನ್ ಎಂಟ್ರಿ ಮಾಡೋದಲ್ಲ. ಈಗ ಲಾಸ್ಟ್ ಇಯರ್ ಮಾರ್ಕ್ ರೌಂಡ್ ನಲ್ಲಿ ನನ್ನ ರ್ಯಾಂಕಿಗೆ ಯಾವ ಸೀಟು, ಯಾವ ಕಾಲೇಜಲ್ಲಿ ಸೀಟ್ ಅಲಾಟ್ ಆಗಿತ್ತು, 1st ರೌಂಡ್ ನಲ್ಲಿ ಯಾವ್ದು ಅಲಾಟ್ ಆಗಿತ್ತು, 2nd ರೌಂಡ್ ನಲ್ಲಿ ಎಲ್ಲಿವರೆಗೆ ಹೋಗಿತ್ತು, ಅದನ್ನು ಕೂಡ ನೀವು ಸ್ವಲ್ಪ ಗಮನಿಸಬೇಕು. ಈಗ ವರ್ಷ ಏನೋ ಸ್ವಲ್ಪ ಕಾಂಪಿಟೇಷನ್ ಒಂದ್ ವೇಳೆ ಜಾಸ್ತಿ ಆದ್ರೆ ನಿಮಗೆ ನೀವು 3rd ರೌಂಡ್ ನಲ್ಲಿ ಒಂದು ಕಟ್ ಆಫ್ ಅನ್ನ ನೋಡಿ ಅದಕ್ಕಿಂತ 1-2 ಕಾಲೇಜುಗಳನ್ನ ನಾವು ಹಾಕಿ ಎಲ್ಲ ನೀವು ಮೇಲಿನ ಕಾಲೇಜ್ಗೆ ಒಂದು ಹಾಕಿಬಿಟ್ರೆ, ಏನೋ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಯ್ತು, ನೀವು ಸರಿಯಾಗಿ ನೋಡಿರ್ಲಿಲ್ಲ, ಅಥವಾ ಇನ್ನೂ 1,000-2,000-3,000 ಜಾಸ್ತಿ ಆಗುತ್ತೆ ಅಂತ ನೀವು ಊಹೆ ಮಾಡಿ ಮೇಲಿನ ಕಾಲೇಜ್ಗಳನ್ನ ಹಾಕಿಬಿಟ್ರೆ ನಿಮ್ಗೆ ಯಾವುದೇ ಒಂದು ಕಾಲೇಜು ಅಲಾಟ್ ಆಗೋದಿಲ್ಲ. ಒಂದು ಸಿಂಪಲ್ ಆಗಿ ವಿಚಾರ ಮಾಡಿ. ಈಗ ಯಾರು ಒಂದು 30,000-40,000 ರ್ಯಾಂಕ್ ಬಂದ್ರು ಕೂಡ, ಸರ್ ನನಗೆ ಟಾಪ್ 10 ಅಲ್ಲಿ ಸಿಗೋದಿಲ್ವಾ, 20 ಅಲ್ಲಿ ಸಿಗೋದಿಲ್ಲ, 30 ಅಲ್ಲಿ ಸಿಗೋದಿಲ್ಲ, ಹೀಗೆಲ್ಲ ಪ್ರಶ್ನೆ ಮಾಡ್ತೀರಿ. ಈಗ ಒಂದು ಕಾಲೇಜಲ್ಲಿ ಎಷ್ಟು ಸೀಟುಗಳು ಇರಲಿಕ್ಕೆ ಸಾಧ್ಯ? ಅದರಲ್ಲಿ ಎಲ್ಲರೂ ಹೋಗೋದು ಕಂಪ್ಯೂಟರ್ ಸೈನ್ಸ್ ಮತ್ತು ಅಲೈಡ್ ಬ್ರಾಂಚ್ ಮತ್ತು ENC ಇವಷ್ಟೇ ಬ್ರಾಂಚ್ಗೆ. ಈಗ ಒಂದು ಕಾಲೇಜಲ್ಲಿ ಎವರೇಜು ಒಂದು 750,000, ಕೆಲವೊಂದು ಕಾಲೇಜಲ್ಲಿ 1,400 ನಾರ್ಮಲ್ ಆಗಿರುವಂತದ್ದು, ಕೆಲವೊಂದು ಕಾಲೇಜುಗಳಿಗೆ 600-400 ಸೀಟ್ಗಳು ಇರುವಂತಹ ಕಾಲೇಜುಗಳಿವೆ. ಅದು ಏನು ಎಲ್ಲಾ ಬ್ರಾಂಚ್ಗಳು ಕೂಡಿ. ಕೆಲವೊಂದು ಯೂನಿವರ್ಸಿಟಿಗಳು 2,000-3,000 ಈಗ ಬಹಳಷ್ಟು ಇಂಟೆಕ್ ತೆಗೆದುಕೋತೇವೆ, ಅವನ್ ಬಿಟ್ಬಿಡೋಣ. ಈಗ ನಾವು ಎವರೇಜ್ ಆಗಿ ನೋಡಿದ್ರೆ, ಈಗ ಒಂದು ಟಾಪ್ 10 ಕಾಲೇಜ್ನಲ್ಲಿ ಈ ಮೊದಲಿನ ನಮ್ಮ ಯಾವ ಕಾಲೇಜುಗಳಲ್ಲಿ ಆ ಪರಿ ಒಂದು ಇಂಟೇಕ್ ಇಲ್ಲ, ಇಂಟೆಕ್ ಸ್ವಲ್ಪ ಕಡಿಮೆನೇ ಇದೆ. BMSc ಯಲ್ಲಿ ಸ್ವಲ್ಪ ಇಂಟೆಕ್ ಜಾಸ್ತಿ ಇದೆ. ಅದನ್ನ ಬಿಟ್ಟರೆ ಎಲ್ಲಾ ಕಾಲೇಜುಗಳಲ್ಲಿ ಒಂದು 1,400, 1,000, 1,200 ಈ ರೀತಿ ಇದೆ. ಆ ಒಂದು ನಾವು ಸಂಖ್ಯೆಯನ್ನು ತೆಗೆದುಕೊಂಡ್ರೆ, ಈಗ ನಿಮ್ಗೆ CS ಮತ್ತು ENC, CS ಅಲೈಡ್ ಬ್ರಾಂಚ್ ಮತ್ತು ENCಗೆ ಒಂದೊಂದು ಕಾಲೇಜಿನಲ್ಲಿ 500 ಸೀಟ್ ಇದಾವೆ. ಅದು KA ಇಂದ ಅಲಾಟ್ ಆಗೋ ಸೀಟ್ ಎಷ್ಟು ಸಿಗುತ್ತವೆ? ಈಗ ಟೋಟಲ್ ಸೀಟ್ ನಲ್ಲಿ KA ಸೀಟು ಒಂದು 40%, 45% ಇರುತ್ತೆ. ಅಂದ್ಮೇಲೆ ಸೀಟುಗಳು ಇನ್ನೂ ಜಾಸ್ತಿ ಆಗೋದಿಲ್ಲ. ಈಗ ಟೋಟಲ್ ಕಾಲೇಜ್ ನಲ್ಲಿ ಇರೋ ಸೀಟ್ ಈಗ 1,000 ಇದ್ರೆ ಅದರಲ್ಲೇ ಮ್ಯಾನೇಜ್ಮೆಂಟ್, ಕಾಮೆಡ್, KCET ಎಲ್ಲ ಕೂಡ್ಕೊಂಡು ಇರುತ್ತೆ. ಅಂದ್ಮೇಲೆ ಒಂದು ಕಾಲೇಜ್ ನಲ್ಲಿ ಸೀಟು, ಒಂದು ಟಾಪ್ 10 ಕಾಲೇಜ್ ನಲ್ಲಿ ನಮಗೆ KCET ಮೂಲಕ ಎಷ್ಟು ಸೀಟ್ ಸಿಗ್ಲಿಕ್ಕೆ ಸಾಧ್ಯ? ಒಂದು 5,000 ಸೀಟು ಸಿಕ್ಕರೆ ನಿಮ್ಮ ರ್ಯಾಂಕು 10,000, 15,000, 20,000 ಹೀಗೆಲ್ಲ ಇದ್ರೆ ನಿಮ್ಗೆ ಟಾಪ್ 10 ನಲ್ಲಿ ಕಾಲೇಜ್ ಹೇಗೆ ಸಿಗುತ್ತೆ? ಸ್ವಲ್ಪ ವಿಚಾರ ಮಾಡಬೇಕು. ಈಗ ಜನರಲ್ ಮೆರಿಟ್ ಸ್ವಲ್ಪ ಕ್ಯಾಟಗರಿ ವೈಸ್ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಕ್ಕರೂ ಕೂಡ ತೀರಾ ಡಿಫ್ರೆನ್ಸ್ ಆಗೋದಿಲ್ಲ. ಈಗ SC ST ಬಿಟ್ಬಿಡೋಣ. ಈಗ ಬೇರೆ ಒಂದು OBC ಕ್ಯಾಟಗರಿ ನಾವು ತೆಗೆದುಕೊಂಡ್ರೆ ಒಂದು 10%, 20%, ಹಬ್ಬ ಅಂದ್ರೆ ಒಂದು 30% ವೇರಿಯೇಷನ್ ಆದ್ರೂ ಕೂಡ ಕಾಂಪಿಟೇಷನ್ ಇದ್ದೇ ಇರುತ್ತೆ. ನಿಮ್ಗೆ ಒಂದು 10,000 ಒಳಗೆ ರ್ಯಾಂಕ್ ಬಂದ್ರೆ ನೀವು ಟಾಪ್ 10 ನಲ್ಲಿ ಒಂದು ಸೇಫ್ ಆಗಿ ಸಿಗ್ಬಹುದೇನೋ ಅಂತ ನಾವು ಅನ್ಕೋಬಹುದು. ಅದನ್ನ ಬಿಟ್ಟು ನನ್ನ ಒಂದು ರ್ಯಾಂಕು 20,000 ಇದೆ, 22,000 ಇದೆ, ಹೀಗೆಲ್ಲ ಇದ್ದಾಗ ಕೂಡ ಟಾಪ್ ಕಾಲೇಜಲ್ಲಿ ನನಗೆ CS ಅಲೈಡ್ ಬ್ರಾಂಚ್ ಸೀಟ್ ಬೇಕು ಅಂದ್ರೆ ಯಾವ ರೀತಿ ಸಿಗುತ್ತೆ? ಇದನ್ನ ನೀವು ವಿಚಾರ ಮಾಡಬೇಕು. ಅದನ್ನು ಬಿಟ್ಟು ಈಗ ಕೆಲವೊಬ್ರು 40,000, 50,000 ರ್ಯಾಂಕ್ ಇರ್ತವೆ, ಅವರು ಕೇಳ್ತಾರೆ ನನಗೆ ಟಾಪ್ 10 ಅಲ್ಲಿ ಸಿಗೋದಿಲ್ಲ ಅಂದ್ರೆ ಟಾಪ್ 20 ಎಲ್ಲಾದ್ರೂ ಸಿಗ್ಬೋದಲ್ಲ, ಟಾಪ್ 25 ಎಲ್ಲಾದ್ರೂ ಸಿಗ್ಬೋದಲ್ಲ. ಹೀಗೆ ಆದ ಕಾರಣ ನೀವು ಸರಿಯಾಗಿ ಕಟ್ ಆಫ್ ಅನ್ನ ಒಂದು ಸ್ಟಡಿ ಮಾಡಿ, ತೀರಾ ನೀವು 3rd ರೌಂಡ್ ಕಟ್ ಆಫ್ ನೋಡಿ ನೀವು ಒಂದು ಆಪ್ಷನ್ ಎಂಟ್ರಿ ಮಾಡಿದ್ದೇ ಆದ್ರೆ, ಅದಕ್ಕಿಂತ ಕೆಲವು 1-2 ಕಾಲೇಜುಗಳನ್ನು ಇಟ್ಕೊಂಡು ಎಲ್ಲಾ ಮೇಲಿನ ಕಾಲೇಜುಗಳನ್ನು ನೀವು ಮಾಡಿದ್ರೆ ನಿಮ್ಗೂ ಸೀಟ್ ಸಿಗದೆ ಹೋಗ್ಬೋದು. ಮತ್ತೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಾಗ ನಿಮ್ಗೆ ಅನ್ಸುತ್ತೆ ನನಗೆ ಸೀಟೇ ಅಲಾಟ್ ಆಗಿಲ್ಲ ಅಂತ. ಅವಾಗ ನಿಮ್ಗೆ ಒಂಥರ ಶಾಕಿಂಗ್ ಆಗ್ಬೋದು.
ಅಲ್ಲ ನನಗೆ ಸೀಟ್ ಅಲಾಟ್ ಆಗ್ಲಿಲ್ಲಲ್ಲ ಅಂತ. ಆದ ಕಾರಣ ಈಗ ಸಾಕಷ್ಟು ಸಮಯ ಇದೆ, ನೀವು ಎಲ್ಲಾ ಒಂದು ರೌಂಡ್ಗಳ ಕಟ್ ಆಫ್ಗಳನ್ನು ಸ್ಟಡಿ ಮಾಡಿ, ಯಾವ ಯಾವ ಒಂದು ಕಾಲೇಜಿನಲ್ಲಿ ಎಷ್ಟು ಸೀಟು ಇರಲಿಕ್ಕೆ ಸಾಧ್ಯ ಇದೆ, ನನ್ನ ರ್ಯಾಂಕಿಗೆ ಯಾವ ರೀತಿ ಸಿಗುತ್ತೆ ಅಂತ ತಿಳ್ಕೊಂಡು ನೀವು ಡ್ರೀಮ್ ಕಾಲೇಜುಗಳನ್ನು ಹಾಕೋಬೇಡಿ ಅಂತ ನಾನು ಹೇಳೋದಿಲ್ಲ. ನಿಮ್ಮ ಡ್ರೀಮ್ ಕಾಲೇಜುಗಳನ್ನು ಹಾಕೊಳ್ಳಿ, ಆದರೆ ನಿಮ್ಮ ರ್ಯಾಂಕಿಗೆ ಸಿಗುವಂತಹ ಲೋವರ್ ಕಾಲೇಜುಗಳನ್ನು ಕೂಡ ಹಾಕಬೇಕು. ಅದು ತುಂಬಾ ಮುಖ್ಯ. ನೀವೇ ನಾನು KCET ಇಂದ ಇಂಜಿನಿಯರಿಂಗ್ ಹೋಗಬೇಕು ಅಂತ ಇದ್ರೆ ಮಾತ್ರ ನೀವು ನಿಮ್ಮ ರ್ಯಾಂಕಿಗೆ ಹೊಂದುವಂತಹ ಸೀಟ್ಗಳನ್ನ ಮತ್ತು ಸೇಫ್ಟಿಗಾಗಿ ಸ್ವಲ್ಪ ಅದಕ್ಕಿಂತ ಕಡಿಮೆ ಇರುವಂತಹ ಸೀಟ್ಗಳನ್ನು ಕೂಡ ಹಾಕಬೇಕು. ಅದರ ಜೊತೆ ಡ್ರೀಮ್ ಕಾಲೇಜ್ ಹಾಕೊಳ್ಳಿ, ಅದು ನಿಮ್ಗೇನು ಇದು ಮಾಡೋದಿಲ್ಲ. ಅವು ಒಳ್ಳೆ ಮೇಲಿನ ಟಾಪ್ ಕಾಲೇಜು ಹಾಕೊಳ್ಳಿ, ಟಾಪ್ ಕಾಲೇಜು ಹಾಕೊಂಡು ತೆಳಗಡೆ ನಿಮ್ಮ ಒಂದು ರ್ಯಾಂಕಿಗೆ ಹೊಂದುವಂತ ಕಾಲೇಜುಗಳನ್ನ ಹಾಕೊಳ್ಳಿ. ಮತ್ತೆ ಇಲ್ಲಿ ಒಂದು ಟಾಪ್ ಕಾಲೇಜು ಅನ್ನುವಾಗ ಒಂದು ಪ್ರಶ್ನೆ ಬರುತ್ತೆ. ಈಗ ಯಾರ ರ್ಯಾಂಕು ಒಂದು 80,000 ಇದೆ ಅಂತ ತಿಳ್ಕೋಣ, ಒಬ್ಬ ಸ್ಟೂಡೆಂಟ್ ರ್ಯಾಂಕ್, ಅವನಿಗೆ ಒಂದು 50,000 ರ್ಯಾಂಕ್ ಇರೋ ಕಾಲೇಜು ಕೂಡ ಟಾಪ್ ಕಾಲೇಜೇ. ಆದ ಕಾರಣ ಅವರವರ ರ್ಯಾಂಕಿಗೆ ಅನುಗುಣವಾಗಿ ಈ ನಮ್ಮ ಒಂದು ಟಾಪ್ ಕಾಲೇಜು, ಎವರೇಜ್ ಕಾಲೇಜು ಅನ್ನೋದು ಕೂಡ ಬದಲಾಗುತ್ತೆ. ಈಗ 1,00,000 ಮೇಲೆ ರ್ಯಾಂಕ್ ಇರುವಂತ ಸ್ಟೂಡೆಂಟ್ಗೆ 80,000 ಇರುವಂತ ಕಾಲೇಜ್ ಕೂಡ ಟಾಪ್ ಕಾಲೇಜೇ ಆಗುತ್ತೆ. ಆದ ಕಾರಣ ನೀವು ಎಲ್ಲವನ್ನು ಸ್ಟಡಿ ಮಾಡಿ. ಮತ್ತು ನಾನು ಇಲ್ಲಿ ಮುಖ್ಯವಾಗಿ ನಿಮ್ಗೆ ಏನ್ ಹೇಳ ಬಯಸ್ತೇನೆ ಅಂದ್ರೆ, ಯಾರ ರ್ಯಾಂಕು 1,00,000 ಮೇಲೆ ಇದೆ, ಸಾಮಾನ್ಯವಾಗಿ ಅವರಿಗೆ ಈ ಮಾರ್ಕ್ ರೌಂಡ್ ಅಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಸೀಟು ಅಲಾಟೇ ಆಗೋದಿಲ್ಲ. ನೀವು ಆದ ಕಾರಣ ಸರಿಯಾಗಿ ಯೋಚನೆ ಮಾಡಿ, ನಿಮ್ಮ ಒಂದು ರ್ಯಾಂಕಿಗೆ ಅನುಗುಣವಾಗಿ ಎಲ್ಲ ಸ್ಟಡಿ ಮಾಡಿ, ಸರಿಯಾಗಿ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡಿದ್ರೆ ಮಾತ್ರ ನಿಮಗೆ ಒಂದು ಸೀಟು ಅಲಾಟ್ ಆಗ್ತದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.